ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ದಾರಾ ಅಂತ ಸಿಎಲ್ಪಿ ಸಭೆಗೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಗೈರಾಗಿದ್ದಾರೆ. ಸಿಎಲ್ಪಿಗೆ ಗೈರಾಗಿ ಅಸಮಾಧಾನವನ್ನ ಹೊರಹಾಕಿದ್ರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆಗಳು ಇದೀಗ ಕೇಳ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಸಂಪುಟ ವಿಸ್ತರಣೆ ಸಮಾರಂಭಕ್ಕೂ ಕೂಡ ಈ ಹಿಂದೆ ಸಿದ್ದರಾಮಯ್ಯ ಅವರು ಹೋಗಿರಲಿಲ್ಲ. ಹೀಗಾಗಿ ಅಸಮಾಧಾನ ಹೊರ ಹಾಕ್ತಾ ಇದ್ದಾರಾ ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ, ಈ ಹಿಂದೆ ಸಂಪುಟ ವಿಸ್ತರಣೆ ಸಮಾರಂಭಕ್ಕೂ ಕೂಡ ಸಿಎಂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಗೈರಾಗಿದ್ರು. ಹಾಗೆ ಸಿಎಲ್ಪಿಗೂ ಕೂಡ ಇದೀಗ ಗೈರಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಸಿಎಲ್ಪಿ ಸಭೆಗೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಗೈರಾಗಿದ್ದಾರೆ. ಆಪ್ತರಿಗೆ ಸಚಿವ ಸ್ಥಾನ ಕೊಡದೇ ಇದ್ದಿದ್ದಕ್ಕೆ ಈ ರೀತಿಯಾಗಿ ಸಿಟ್ಟಾಗಿದ್ದಾರಾ, ಮೌನವನ್ನ ವಹಿಸ್ತಾ ಇದ್ದಾರಾ, ಈ ರೀತಿಯಾಗಿ ಸಭೆಗಳಿಗೆ ಗೈರಾಗ್ತಾ ಇದ್ದಾರಾ ಅನ್ನುವಂತಹ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಅವರ ನಡೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಸ್ಫೋಟಗೊಂಡಿರುವಂಥದ್ದು ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಅವರ ನಡೆ ಕೂಡ ಇದೀಗ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ಅಸಮಾಧಾನದ ನಂತರ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇವತ್ತು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಿಎಂ ಡಿಕೆ ಶಿವಕುಮಾರ್ ಜೊತೆ ದೆಹಲಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನ ನೀಡಲಿಕ್ಕಿರುವಂತದ್ದು. ಸಿಡಬ್ಲ್ಯೂಸಿ ಸಭೆ ನಂತರ ಹೈಕಮಾಂಡ್ ನಾಯಕರನ್ನ ಈ ಸಂದರ್ಭದಲ್ಲಿ ಸಿದ್ದು ಅವರು ಭೇಟಿ ಆಗಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಮುನಿಸನ್ನ ಶಮನಗೊಳಿಸ್ತಾರಾ ಹೈಕಮಾಂಡ್ ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕು. ಅಷ್ಟೇ ಅಲ್ಲದೆ ಇದೀಗ ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಅವರ ದೆಹಲಿ ಪ್ರವಾಸ. ಏನಿವತ್ತು ಅಂದ್ರೆ ಸಿಡಬ್ಲ್ಯೂಸಿ ಸಭೆ ಇರುತ್ತೆ. ಈ ಒಂದು ಸಿಡಬ್ಲ್ಯೂಸಿ ಸಭೆಗೆ ಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಪ್ರಯಾಣವನ್ನ ಬೆಳೆಸಿರುವಂಥದ್ದು. ಇದಾದ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಭೇಟಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವಂಥದ್ದು. ಹಾಗೆ ಸಿದ್ದರಾಮಯ್ಯ ಅವರ ಮುನಿಸು ಏನಿದೆ ಅದನ್ನ ಹೈಕಮಾಂಡ್ ಶಮನಗೊಳಿಸುತ್ತಾ ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರ ಕಂಪ್ಲೀಟ್ ನಡೆ ಏನಿದೆ ಅದು ಇದೀಗ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದಂತೂ ಸತ್ಯ. ಇನ್ನು ಸಿಎಲ್ಪಿ ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದ ಮುಂಭಾಗ ಸಚಿವ ಶಿವಲಿಂಗೇಗೌಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಅವರು ಯಾಕೆ ಬಂದಿಲ್ಲ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಯಾವುದೇ ಅಸಮಾಧಾನ ಇಲ್ಲ, ಆದ್ರೆ ತೃಪ್ತಿ ಇದೆ ಅಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಣ್ಣವರು ಯಾವ ಸಿಎಲ್ಪಿ ಸಭೆಯಲ್ಲಿ ಯಾವ ಉದ್ದೇಶಕ್ಕೆ ಬಂದಿಲ್ಲ ಗೊತ್ತಿಲ್ಲ. ಇವತ್ತು ಸಿಡಬ್ಲ್ಯೂಸಿ ಸಭೆ ಕರೆದಿದ್ದಾರೆ, ಸೆಂಟ್ರಲ್ಲಿ ಹೋಗಿದ್ದಾರೆ. ಯಾವ ಅಸಮಾಧಾನವೂ ಇಲ್ಲ. ನೀವೇ ಅಸಮಾಧಾನ ಅಂತ ಹೇಳೋದು. ಯಾಕೆ ನೋಡ್ರಿ, ಅವ್ರಿಗೆ ಯಾವುದೋ ಆರೋಗ್ಯ ದೃಷ್ಟಿನೋ ಮತ್ತೊಂದು ಏನೋ ಇರಬಹುದು, ಬಂದಿಲ್ಲ. ಸದನಕ್ಕೆ ಬಂದಿದ್ಮೇಲೆ ಹೋಗಿರ್ತಾರೆ, ಯಾವುದೋ ಇದು ಅಂತ ಇದಿಲ್ಲ ಅಂತ ತಿಳ್ಕೊಂಡಿರ್ಬೋದು. ಇರ್ತಾರೆ, ಇದೆ ತೃಪ್ತಿ ಇದೆ. ಅವ್ರು ಹೇಳಿದವ್ರಿಗೆ 7-8 ಜನ ಮಿನಿಸ್ಟರ್ ಕೊಟ್ಟಿದ್ದಾರೆ, ಎಲ್ಲವೂ ಚೆನ್ನಾಗಿದೆ. ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ನಾವು ನೋಡ್ತಾ ಇದ್ದೀವಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನಡೆ ತೀವ್ರ ಕುತೂಹಲವನ್ನ ಹುಟ್ಟಿಸ್ತಾ ಇದೆ. ಅದರ ಜೊತೆಗೆ ಸಿಎಲ್ಪಿ ಮೀಟಿಂಗಿಗೂ ಕೂಡ ಅವರು ಗೈರಾಗಿದ್ದಾರೆ. ಸೊ ಸಾಕಷ್ಟು ಜನ ಇದು ಯಾವುದೋ ಬೇರೆ ಕಾರಣಕ್ಕೆ ಅವ್ರು ಬಂದಿಲ್ಲ ಅಂತ ಹೇಳ್ತಾ ಇರ್ಬೋದು. ಇವಾಗಷ್ಟೇ ಏನು ಶಿವಲಿಂಗೇಗೌಡ ಅವರು ಕೂಡ ಮಾತನಾಡಿ ಹೇಳ್ತಾ ಇದ್ರು. ಸೊ ಯಾವ ವಿಚಾರಕ್ಕೆ ಅಂದ್ರೆ ಅಸಮಾಧಾನ ಸ್ಫೋಟಗೊಂಡಿದ್ಯಾ ಹೇಗೆ ಅಂತ ತಿಮ್ಮೇಗೌಡ ಅವರ? ಖಂಡಿತ ರಕ್ಷಾ, ಅಸಮಾಧಾನ ಇವತ್ತಲ್ಲ, ಯಾವಾಗ ಅವತ್ತು ಮುಖ್ಯಮಂತ್ರಿ ಹುದ್ದೆಗೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟರು ಅವತ್ತೇ ಅಸಮಾಧಾನ ಒಂದು ರೀತಿ ಒಳೊಳಗೆ ಆಂತರಿಕವಾಗಿ ಒಂದು ರೀತಿ ಭುಗಿಲೆದ್ದಿರುವಂಥದ್ದು. ಆದರೆ ಅದು ಬಹಿರಂಗ ಸ್ಫೋಟಗೊಂಡಿರಲಿಲ್ಲ. ಯಾವಾಗ ಈ ರೀತಿಯಾದಂಥ ಸಂಪುಟ ವಿಸ್ತರಣೆ ಆಯಿತೋ, ಸಂಪುಟ ವಿಸ್ತರಣೆಗೆ ತಮ್ಮ ಶಿಫಾರಸಿನಂತೆ ಬಸವರಾಜ ಶಿವಣ್ಣನವರ ಹೆಸರನ್ನ ಏನು ಸಂಪುಟಕ್ಕೆ ಸೇರಿಸ್ಕೊಳ್ಳಿಲ್ವೋ ಆವಾಗ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಕಣ್ಣು ಕೆಂಪಾಗಿತ್ತು. ಯಾವಾಗ ಅಂದರೆ ಅದು ಒಂದು ರೀತಿ ಸಂಪುಟ ವಿಸ್ತರಣೆಯ ಒಂದು ಪದಗ್ರಹಣ ಸಮಾರಂಭದಿಂದಲೇ, ಅಂದರೆ ನೂತನ ಸಚಿವರ ಪದಗ್ರಹಣ ಸಮಾರಂಭದಿಂದಲೇ ದೂರ ಉಳ್ಕೊಂಡಿದ್ರು. ಸೊ ಇದು ಎಲ್ಲೋ ಒಂದು ಕಡೆಯಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಆತಂಕ ಮೂಡಿಸಿತ್ತು. ಅದಾದ ಬಳಿಕ
ಕೆಲವೊಂದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸಭೆ ಸಮಾರಂಭಗಳಿಂದಲೂ ಕೂಡ ಸಿದ್ದರಾಮಯ್ಯನವರು ದೂರ ಉಳ್ಕೊಂಡೇ ಬಂದಿದ್ರು, ಅಂತರವನ್ನ ಕಾಯ್ದುಕೊಂಡು ಬಂದಿದ್ರು. ಈ ನಿನ್ನೆ ನಡೆದಂತ ಏನು ತಡರಾತ್ರಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಸಿದ್ದರಾಮಯ್ಯನವರು ಆಗಮಿಸಬೇಕಾಯಿತು. ಸಿದ್ದರಾಮಯ್ಯನವರು ಕೂಡ ಸಿದ್ದರಾಮಯ್ಯನವರು ಈ ಒಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಿಂದ ದೂರ ಉಳಿದಿದ್ದಾರೆ. ಅಷ್ಟೇ ಅಲ್ಲ, ಕಳೆದ ಒಂದು ವಾರದಿಂದಲೂ ಕೂಡ ಈ ಒಂದು ಅಧಿವೇಶನ ನಡೀತಾ ಇದೆ. ಈ ಒಂದು ಅಧಿವೇಶನದಲ್ಲೂ ಕೂಡ ತುಂಬಾ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅಂದ್ರೆ ಸಭಾಧ್ಯಕ್ಷರು ಮತ್ತೆ ಉಪಸಭಾಧ್ಯಕ್ಷರು, ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಅವರ ಆಯ್ಕೆ ಸಂದರ್ಭದಲ್ಲಷ್ಟೇ ಸಿದ್ದರಾಮಯ್ಯನವರು 1-2 ಗಂಟೆಗಳ ಕಾಲ ಅಧಿವೇಶನಕ್ಕೆ ಹಾಜರಾಗಿ ಇದ್ದು ಬಿಟ್ರೆ ಇನ್ನ ಅಧಿವೇಶನದಲ್ಲಿ ಅಥವಾ ಮುಗಸಲೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಮತ್ತೊಂದು ಕಡೆಯಾಗಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ರು ಕೂಡ ಅಂದ್ರೆ ಕಾಂಗ್ರೆಸ್ನ ಏನು ಸಿದ್ದರಾಮಯ್ಯನವರ ಪದತ್ಯಾಗದ ಬಗ್ಗೆ ಬಿಜೆಪಿ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರ ಲೇವಡಿ ಆಗಿರ್ಬೋದು, ಟೀಕೆಗಳಾಗಿರ್ಬೋದು, ಮತ್ತೊಂದು ಕಡೆಯಾಗಿ ಸ್ವಪಕ್ಷದಲ್ಲಿ ಎದುರಾಗಿರ್ತಕ್ಕಂಥ ಏನು ಭಿನ್ನಮತ ಸ್ಫೋಟ, ಸಂಪುಟ ವಿಸ್ತರಣೆ ಬಳಿಕ ಸಚಿವ ಸ್ಥಾನದ ವಂಚಿತ ಶಾಸಕರುಗಳು ಕೂಡ ತುಂಬಾ ಭುಗಿಲೆದ್ದಿದ್ದಾರೆ. ಏನು ಡಿ ಕೆ ಶಿವಕುಮಾರ್ ವಿರುದ್ಧ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಯಾಗಿ ಏನು ಒಂದ್ ರೀತಿ ಭಿನ್ನಮತೀಯ ಚಟುವಟಿಕೆಯಲ್ಲೂ ಕೂಡ ತೊಡಗಿರ್ತಕ್ಕಂಥದ್ದು, ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಕೆಲ ಶಾಸಕರು ರಾಜೀನಾಮೆಯನ್ನು ಕೂಡ ನೀಡಿದ್ರು. ಇಷ್ಟೆಲ್ಲ ಬೆಳವಣಿಗೆಗಳ ನಡೆದ್ರು ಕೂಡ ಸಿದ್ದರಾಮಯ್ಯನವರು ಏನು ತುಟಿ ಬಿಚ್ಚಿಲ್ಲ. ಸೊ ಇದು ಎಲ್ಲ ಒಂದ್ ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದ್ ರೀತಿ ಆತಂಕ ಶುರುವಾಗಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇವತ್ತು ನವದೆಹಲಿಯಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ನಡೀತಾ ಇದೆ. ಅಂದ್ರೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಯಾಕಂತ ಹೇಳಿದ್ರೆ CWC ನಲ್ಲಿ ಸಿದ್ದರಾಮಯ್ಯನವರಿಗೆ ಸ್ಥಾನವನ್ನ ಕೊಟ್ಟಿದ್ದಾರೆ. ಹೀಗಾಗಿ CWC ನಲ್ಲಿ ಸ್ಥಾನವನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಆ ಒಂದು ಸಭೆಗೆ ಹಾಜರಾಗಬೇಕು. ಸೊ ಹೀಗಾಗಿ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆಗೂಡಿ ಒಂದೇ ವಿಮಾನದಲ್ಲಿ ನವದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದರೆ, ಪದತ್ಯಾಗದ ಬಳಿಕ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳುತ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಏನು ಹೈಕಮಾಂಡ್ ನಾಯಕರ ಜೊತೆ ಯಾವೆಲ್ಲ ವಿಚಾರವನ್ನ ಚರ್ಚೆಯನ್ನ ಮಾಡ್ತಾರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬೆಳವಣಿಗೆಗಳ ಬಗ್ಗೆ ಏನಾದರೂ ರಾಹುಲ್ ಗಾಂಧಿ ಅಥವಾ KC ವೇಣುಗೋಪಾಲ್ ಅವ್ರ ಜೊತೆ ಏನಾದರೂ ಚರ್ಚೆಯನ್ನ ನಡೆಸ್ತಾರಾ, ಅಥವಾ ಕಾರ್ಯಕಾರಿಣಿ ಸಭೆಗೆ ಹಾಜರಿಗಷ್ಟೇ ಸೀಮಿತವಾಗುತ್ತಾ ಸಿದ್ದರಾಮಯ್ಯನವರ ಪ್ರವಾಸ ಅನ್ನುವಂಥದ್ದು ಈ ಮೂಲಕ ಒಂದು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ರಕ್ಷಾ. ಓಕೆ ತಿಮ್ಮೇಗೌಡ.